ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವೀಡಿಯೋ ಮಾಡ್ತಿರೋ ಕಾರಣ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿ ಹೋಗ್ತೀನಿ ಅಂತ. ಕಮಾನ್. ಆ್ಯಕ್ಚುಲಿ ಬಸ್ಸಲ್ಲಿ ಬಂದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಆದ್ವಿ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಇವಾಗ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಎಲ್ಲೋ ಹಾಯ್ ಮಾಡಿ ಹಂಗೇನೆ ಹಾಕೋದು. ಸೊ ಇದು ಕೀರ್ತಿ ಅವ್ರ ಮನೆ, ಇದು ಮಧುಗಿರಿ. ಯಾವ ಊರೇ? ಗುರು ಒಡೆರಹಳ್ಳಿ, ಮಧುಗಿರಿ ಹತ್ರ ಬರುತ್ತೆ. ಕೀರ್ತಿ ಅವ್ರ ಅಂಗಡಿ ಆ್ಯಂಡ್ ಇದವ್ರ ಮನೆ ರೋಡ್ ಬರುತ್ತೆ. ಇದು ಕೀರ್ತಿ ಅಂದರೆ ನನ್ನ ಫ್ರೆಂಡ್, ಅವಳನ್ನ ತೋರಿಸ್ತೀನಿ. ಸೊ ಇದು ಅವ್ರ ಮನೆ. ಇಲ್ಲಿಗೆ ಎಲ್ಲರೂ ಬಂದಿರೋದು ಏನಕ್ಕೆ ಅಂದರೆ ನಿಮಗೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಟಿಫನ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ, ಜಾಮೂನ್ ತಿನ್ನೋಕ್ಕೆ. ಇದು ಇದೇ ಕೀರ್ತಿ, ಇವ್ರ ಮನೆಯೇ ಇದು. ಹಾಯ್ ಮಾಡು. ಕೀರ್ತಿ ಎಲೆ ಎತ್ಕೊಡ್ತಾ ಇದ್ದಾಳೆ ಟಿಫನ್ಗೆ. ತಿರ್ಗು. ಆಯ್ತು ಬಾ, ಆಫ್ ಮಾಡಿದೆ. ಸೊ ಇದೇ ಕೀರ್ತಿ. ಹಾಯ್ ಮಾಡು, ಹಾಯ್ ಮಾಡು. ಆಂಟಿ ಏನೇನೋ ಅಡುಗೆ ಮಾಡ್ತಾ ಇದ್ದಾರೆ. ಕೀರ್ತಿ ಅವ್ರ ಮಮ್ಮಿ ಬಿರಿಯಾನಿ ಮಾಡಿದ್ದಾರೆ, ಮತ್ತು ಸೌತೆಕಾಯಿ ಕೊಟ್ಟಿದ್ದಾರೆ, ಈರುಳ್ಳಿ ಕೊಟ್ಟಿದ್ದಾರೆ, ಇನ್ನು ಜಾಮೂನ್ ಬರ್ತಾ ಇದೆ. ಇದು ವರ್ಷಿಣಿ. ಹಾಯ್ ಮಾಡು ವರ್ಷಿಣಿ. ಇದು ಕೀರ್ತಿ ಅವ್ರ ತಂಗಿ. ಅದೇನು ಟೊಮೆಟೊ ಗೊಜ್ಜು. ಇದು ವೆಜ್ ಅವರು ಒಬ್ಳು ಇದ್ದಾಳೆ, ಇನ್ನೊಬ್ಳು ಇದ್ದಾಳೆ. ಅವಳು ಪರವಾಗಿಲ್ಲ, ಅವಳು ನಾನ್ ವೆಜ್ ತಿಂತಾಳೆ. ಅವಳು ನಾನ್ ವೆಜ್ ಬಟ್ ವೆಜ್ ತಿಂತಾಳೆ. ಸೊ ಅವಳಿಗೆ ಟೊಮೆಟೊ ಗೊಜ್ಜು, ಅನ್ನ. ಇದು ರಮ್ಯ, ಇವರು ಹಂಶ. ಸೊ ಎಲ್ಲ ತುಂಬ ಹೊಟ್ಟೆ ಹಸಿದ್ದಾರೆ. ಊಟ ಮಾಡಿಬಿಟ್ಟು ನಿಮಗೆಲ್ಲ ಸಿಗ್ತೀನಿ. ಬಾಯ್ ಗೈಸ್. ಇದು ಬಿರಿಯಾನಿ ತಿಂತಾ ಇದ್ದೀನಿ. ಅದ್ಯಾಕೆ ಸೌಂಡ್ ಬರ್ಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ. ಹೇಳು. ಚೆನ್ನಾಗಿದೆ ಟೇಸ್ಟ್ ಆಗಿದೆ. ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಖಾರ ಒಂಚೂರು ಕಮ್ಮಿ ಇದೆ ಅಷ್ಟೇ. ನಮ್ಮ ಮನೇಲಿ ಖಾರ ಇಷ್ಟ ತಿನ್ನೋದು. ಡಿಬೇಟ್ ನಡೀತೈತೆ. ಓನರ್ ಇಲ್ದೇರ ಕದೀತಾ ಇದ್ದಾಳೆ. ಬರೀ ಇಂಥದ್ದೇ ಮಾಡೋದು. ತಿನ್ನೋದು ಅಂದ್ಬಿಟ್ರೆ ಎಲ್ಲಿ. ಸೊ ನಾವಿಲ್ಲೊಂದು ಆ್ಯಕ್ಟಿವಿಟಿ ಮಾಡಕ್ಕೆ ಬಂದಿದ್ವಿ. ಇದೆಲ್ಲ ಫೋಟೋಸ್ ಎಲ್ಲ ತಗೊಂಡು ಇವಾಗ ಎಲ್ಲಾದ್ರೂ ಹೊರಡ್ಬೇಕು. ಇವಳು ಆಲ್ಕೋವಾ ಒಬ್ಬೊಬ್ಳೆ ತಿಂತಾ ಇದ್ದಾಳೆ. ಅಂಕಲ್ ಅಲ್ಲಿದ್ದಾರೆ ಓನರು, ಅಲ್ಲಿದೆ. ವ್ಲಾಗಿಗೆ ಜಾಯ್ನ್ ಆಗ್ತಾಳಂತ. ಜಾಯ್ನ್. ಸೊ ನಾವೆಲ್ಲ ಇವಾಗ ಆ್ಯಕ್ಟಿವಿಟಿ ಮಾಡಕ್ಕೆ ಬಂದಿದ್ವಿ. ಮುಗೀತು, ಫೋಟೋಸ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಎಲ್ಲಿಗೆ? ಮಧುಗಿರಿ ಬೆಟ್ಟ. ನೆಕ್ಸ್ಟ್ ಮಧುಗಿರಿ ಬೆಟ್ಟಕ್ಕೆ ಹೋಗಿ ಅಲ್ಲೊಂದು ಫೋಟೋ ತಗೊಂಡು ಆಮೇಲೆ ಎಲ್ಲ ಬಿಸ್ತಲ್ ಹತ್ಕೊಂಡು ಹೋಗೋದು. ಲಹರಿ ಅಕ್ಕ ಎರಡು ಅದೆಷ್ಟಕ್ಕ ನಿಪ್ಪಟ್ಟು ಕೊಡ್ರಿ ಫಸ್ಟ್. ಫೋನ್ ಪೇ ಎಲ್ಲ ವರ್ಕ್ ಆಗಲ್ಲ ಕೊಡ್ರಿ. ಗೈಸ್, ಯಾರ್ಯಾರು ಈ ಬಾಲ್ ಚಾಕ್ಲೇಟ್ ತಿಂದಿದ್ದೀರಾ ಕಾಮೆಂಟ್ ಮಾಡಿ. ನೀನು ಆ್ಯಂಡ್ ತಗೊಳ್ರಿ. ಯಾರ್ಯಾರಿಗೆ ಹಾಲ್ಕೋವಾ ಅಂದರೆ ತುಂಬ ಇಷ್ಟ ಅವರು ಕಾಮೆಂಟ್ ಮಾಡಿ. ಈ ಥರ ₹1 ಹಾಲ್ಕೋವಾ ಎಲ್ಲ ಇವಾಗ ಬೆಂಗಳೂರಲ್ಲಿ ಸಿಗೋದು ತುಂಬ ಕಡಿಮೆ. ಆಮೇಲೆ ಈ ಥರದ್ದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ತಿಂತಾರೆ. ನನಗೆಲ್ಲಿ ಎಲ್ಲಿ ಅದು ಹುಣಸೆ ಹುಳಿದು? ನಾನು ಹುಣಸೆ ಹುಳಿ ಅಂತೂ ಎಷ್ಟು ತಿಂದ್ಬಿಟ್ಟಿದ್ದೀವಿ. ಜಾಸ್ತಿ ಆಯ್ತು. ಇದ್ರಲ್ಲಿ ಇನ್ನೊಂದು ತೆಳ್ಳಗೆ ಬರುತ್ತಲ್ಲ ಅಷ್ಟು. ಇಲ್ಲಿ ಯಾರು ತೆಳ್ಳಗೆ ಮಾಡೋಲ್ಲ ಇಷ್ಟ. ₹1 ಇದು, ಮತ್ತು ₹2 ತೆಳ್ಳಗೆ ಬರೋದು ₹1. ಗೈಸ್, ಇವಾಗ ನಾವು ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ಪ್ರಾಬಬ್ಲಿ ಅವ್ರ ತೋಟದ ಹತ್ರ ಅಂತ ಹೋಗ್ಬಿಟ್ಟು ಅಲ್ಲಿ ಹೆಂಗಿದೆ ಅಂತ ನೋಡ್ಕೊಂಡು ನಿಮಗೂ ತೋರಿಸ್ತೀನಿ. ಎಲ್ಲರೂ ಹೋಗೋಣ ಬನ್ನಿ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಅವಳು ನೋಡಿ ಬರೀ ಮಿರರ್ ಮುಂದೆ ನಿಂತಿರ್ತಾಳೆ ಯಾವಾಗಲೂ. ಇವಾಗ ಇವರೆಲ್ಲ ರೆಡಿಯಾಗಿ ನಾವೆಲ್ಲರೂ ಹಿಂಗೆ ಎಲ್ಲಿಗೆ ಹೋಗ್ತಾ ಇರೋದು? ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಎಲ್ಲ ಸ್ಲಿಪ್ಪರ್ ಹಾಕೋ, ಬೇಗ ಹೋಗೋಣ.
ಲಿಪ್ಸ್ಟಿಕ್ ಕೇಳ್ದಲ್ಲ ತಗೋಲ್ಲ ಹರಿ ತಗೋ ಹೊಲ್ತಕ್ಕೆ ಹೋಗೋದಕ್ಕೂ ರೆಡಿ ಆಗ್ತಾರೆ ಗೈಸ್ ನೋಡಿ. ಇಲ್ಲ ಯಾರು ಹೇರ್ ಸ್ಟೈಲಿಸ್ಟ್ ಇವರೇ ಹೇರ್ ಸ್ಟೈಲಿಸ್ಟು, ಇವರು ಮಾಡಲು ಮಾಡಿಸ್ಕೊಂಡಿರೋರು. ಎಲ್ಲ ಹೊರಡ್ತಾ ಇದ್ದೀವಿ. ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹೊಲದ ಹತ್ರ. ಎಷ್ಟು ದೂರ ಇದೆ ಕೀರ್ತಿ? ಎಷ್ಟು ದೂರ ಇದೆ? ಸ್ವಲ್ಪ ದೂರ ಇದೆಯಂತೆ. ಹೊಲದ ಹತ್ರ ಹೋಗ್ಬಿಟ್ಟು ಏನೇನು ಬೆಳೆದಿದ್ದೀರಾ? ಏನು ಬೆಳೆದಿದ್ದೀರಾ? ನಿಮಗೇನೋ ತೋರಿಸ್ತೀನಿ ತಡೀರಿ. ಅಲ್ಲಿ ಒಬ್ರು ಹೋಗ್ತಾ ಇದ್ದಾರೆ ನೋಡಿ. ಸೊ ಗೈಸ್ ಬಿಸಿಲಿರೋದ್ರಿಂದ ನಾವು ಇದನ್ನು ಹಾಕ್ಕೊಂಡಿದ್ದೀವಿ. ಎಲ್ಲರೂ ಏನೇನೋ ಒಂದು ಹಾಕ್ಕೊಂಡಿದ್ದಾರೆ, ಕೆಲವ್ರು ಹಾಕ್ಕೊಂಡಿಲ್ಲ. ಸೊ ಹೋಗ್ತಾ ಇದ್ದೀವಿ ಲಾಂಗ್ ವೇ. ನೋಡಿ ಇನ್ನು ಅಷ್ಟು ದೂರ ಹೋಗಬೇಕು. ನಿಮ್ಮಕ್ಕನ ಕೀರ್ತಿ ಅವ್ರ ತಂಗಿ ನೋಡಿ. ಅವರು ಈ ಕಡೆ ತೋರಿಸಿ ಗೈಸ್. ಇದು ಕೀರ್ತಿ ಅವರ ದೊಡ್ಡಮ್ಮ ಅವ್ರ ತೋಟ ಹೊಲ ಅಂತೆ. ಅದ್ರ ಪಕ್ಕದ್ದು ಏನದು ಕನಕಾಂಬ್ರ ಹೂವು ಹಾಕಿದ್ದಾರೆ. ಅದು ಕೀರ್ತಿ ಅವ್ರದ್ದು. ಬನ್ನಿ ಪಾಪ ನಡಿ. ಸಿಕ್ಕದಾರಿ ಬೆಟ್ಟ ಮಾಡ್ಬಿಟ್ಟು ಹೂವು ಹಾಕ್ಬೇಕು. ಕ್ಯಾಮ್ರಾಮನಿಗೆ ದುಡ್ಡು ಕೊಡ್ತಾಳೆ ಅಲ್ವೇನೆ? ಕ್ಯಾಮ್ರಾಮನ್ ಅವ್ರದೆಲ್ಲ ಗೊತ್ತಿಲ್ಲ ಇವಾಗ. ನಳ್ಳಿರೋದು ಬಂದ್ರೆ ಅಲ್ಲಿಗೆ ಹೋಗೋಣ. ಇಲ್ಲಿಂದ ಕಾಣಿಸುತ್ತೆ ನೋಡಿ ಗೈಸ್ ಮಧುಗಿರಿ ಬೆಟ್ಟ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಈ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ, ಅದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು. ಪ್ಲಾನ್ ಇದ್ದಿದ್ದು ಮಧುಗಿರಿ ಬೆಟ್ಟಕ್ಕೆ ಹೋಗೋಕ್ಕೆ. ಈ ಬಿಸಿಲಲ್ಲಿ ಆಬ್ವಿಯಸ್ಲಿ ಹತ್ತಕ್ಕಾಗಲ್ಲ. ಇಲ್ಲಿ ನೋಡಿ ಎಲ್ಲಿ ಕಾಣಿಸ್ತಿದೆ? ಅಲ್ಲೆಲ್ಲೋ ಕಾಣಿಸ್ತಿದೆ, ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಮಧುಗಿರಿ ಬೆಟ್ಟ ಅದೇ ಅಲ್ಲಿ ಕಾಣಿಸ್ತಿದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ. ಸೊ ಅಲ್ಲಿಗೆ ಹತ್ತಕ್ಕೆ ಹೋಗ್ಬೇಕಿತ್ತು. ಬೆಳಗ್ಗೆ ಬಂದರೆ ಅದು ಹತ್ತಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಬಟ್ ಈ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ. ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ಬಿಸಿಲಲ್ಲಿ ಹತ್ತಕ್ಕೆ. ಮುಖದ ಕೇರ್ ಅಂತ ಯಾರಿಗೆ? ಅನುಷಾ ರಾಣಿ ನೋಡಿ. ಹಾಂ. ಸೊ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೆ. ಬೆಟ್ಟ ಬೆಳಗಿನ ಜಾವ ಹತ್ತಬೇಕು, ಇಲ್ಲಾಂದರೆ ಬಿಸಿಲಲ್ಲೆಲ್ಲ ಹತ್ತಕ್ಕೆ ಟ್ರೈ ಮಾಡಬೇಡಿ. ಆ್ಯಂಡ್ ನಾವಿವಾಗ ಅಲ್ಲಿ ಹೋಗಿ ಸುಡುತ್ತೆ. ನಾವಿವಾಗ ಅಲ್ಲಿ ಹೋಗಿ ಕೆಳಗಡೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಅದು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಬಟ್ ಅಲ್ಲಿಗೆ ಹೋಗ್ತೀವಿ. ನೋಡೋಣ ಅಲ್ಲಿ ಹೋಗ್ತೀವ ಹೆಂಗೆ ಅಂತ. ಅಲ್ಲಿ ಹೋಗಿಲ್ಲ ಅಂದ್ರೂ ಅದ್ರ ಬಗ್ಗೆ ಹೇಳ್ತೀನಿ, ಹೋದ್ರೂ ಅದ್ರ ಬಗ್ಗೆ ಹೇಳ್ತೀನಿ. ಎಲ್ಲ ಬಾಯ್ ಬಾಯ್. ಮಾಸ್ಕ್ ಹಾಕಿರೋದಕ್ಕೂ ಅದಕ್ಕೆ ಹೆಂಗೆ ಕಾಡ್ತಿದ್ರು. ಇಷ್ಟು ಲೇಟ್ ಲತೀಫ್ಗಳು ನೋಡಿ. ಲಾಸ್ಟಲ್ಲಿ ಇರೋರಂತೂ ಮುಂದಕ್ಕೆ ಹೆಜ್ಜೆನೇ ಇಡ್ತಾ ಇಲ್ಲ. ಅಪ್ಲೋಡ್ ಮಾಡಿ ಆ್ಯಕ್ಚುಲಿ ಅಲ್ಲಿಂದ ಬಿಸಿಲಿತ್ತು. ಇಲ್ಲಿ ನೋಡಿ ಎಷ್ಟು ಅಡಿಕೆ ತೋಟದ ಹತ್ರ ಎಷ್ಟು ಚಂದ ನೆರಳಿರುತ್ತೆ. ಇಲ್ಲಿ ಕೂತ್ಕೊಳ್ಳೋಕೆ ಬೆಂಚ್ ಥರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಲಾಂಗ್ ವೇ ಟು ಗೋ. ಎಷ್ಟು ಚಂದ ಹೂವು. ಕನಕಾಂಬ್ರ ಅಂತ ಹೇಳಿದ್ನಲ್ಲ, ಕೀರ್ತಿ ಅವ್ರ ಹೊಲದ್ದು. ಇದು ಕೀರ್ತಿ ಅವ್ರದ್ದಲ್ಲ, ಬಟ್ ಅಲ್ಲಿದ್ದಿದ್ದು ಇದೇನೆ ಕನಕಾಂಬ್ರ ಹೂವದ್ದು. ಇದೆಲ್ಲ ಕನಕಾಂಬ್ರದ್ದು ಹೊಲ. ಅದೇ ಮುಡ್ಕೊಳಕ್ಕೆಲ್ಲ ಕೊಡ್ತಾರಲ್ಲ ಕಟ್ಟಿಬಿಟ್ಟು ಅದು. ಗೈಸ್ ಈ ಲೆವೆಲ್ಗೂ ಲೇಟಾಗಿ ಬರ್ತಾರಾ ನೋಡಿ. ಅವ್ರೊಂಚೂರು ಪಿಕಪ್ ಆದರು, ಅವ್ರ ಗಾಡಿ ಒಂಚೂರು ಪಿಕಪ್ ಆಯಿತು. ಕೀರ್ತಿ ಹಿಂದೆ ಅವರಿರೋ ಗಾಡಿ. ಆಗ ಇಲ್ಲಿ ಒಂದು ಬಾವಿ ಇದೆಯಂತ, ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಬಾವಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ವಿ ಹ್ಯಾವ್ ಸ್ಪಾಟೆಡ್ ಅ ಬಾವಿ.
ಓಶ್ ಬಾವಿ ಇದೆ. ಖಾಲಿ ಓಹೋ ತುಂಬಿದೆ ಗಾಯ್ಸ್. ಇಷ್ಟೇ ಲಾಸ್ಟ್. ಹುಷಾರಾಗಿರ್ಬೇಕು ಇಲ್ಲೆಲ್ಲ. ಫುಲ್ ಪಾಚಿ ಹಾವಿಗೆಲ್ಲ ಇರುತ್ತೆ ಅನ್ಸುತ್ತಲ್ಲ. ತುಂಬ ಹಳೆ ಕಾಲದ ಬಾವಿ ಥರ ಇದೆ. ಹುಷಾರೇ. ಸೊ ಬಾವಿ ನೋಡಿದ್ವಿ. ಇದು ಹಲಸಿನ ಹಣ್ಣಿನ ಮರ. ಇದೇ ಬಾವಿ ಗೈಸ್, ಬಟ್ ತುಂಬ ದೊಡ್ಡದಾಗಿದೆ. ಸೊ ಎಲ್ಲ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆ್ಯಕ್ಚುಲಿ ನಾವಿಲ್ಲಿ ಜ್ಯೂಸ್ ಗೀಸ್ ಏನಾದ್ರು ತಂದರೆ ಚೆನ್ನಾಗಿ ಕೊಡ್ತೀವಿ. ಸಾಕು ಮುಂದೆ ಹೋಗ್ಬಿಡ್ರಿ. ಪಾಚಿ ಕೂರ್ಬೇಡ ಕೆಳಗಡೆ. ಇನ್ನೊಂಚೂರು ಹೋಗ್ಬೋದು, ಹೋಗು. ಹೋಗೈತೆ ಕಣೆ. ತುಂಬ ನೀವು ಹುಂಚೆಕಾಯಿ ತಿಂದಿದ್ದೀರಾ? ಹುಣಸೆಕಾಯಿ ದೋಬೆ ಅಂತ ಇರುತ್ತಲ್ಲ, ಅಂದ್ರೆ ಅದು ಕಾಯಿ ಅಲ್ಲ, ಹಣ್ಣು ಅಲ್ಲ. ತಿಂದಿಲ್ಲ. ನಿನ್ನಿಂದ ಹಲಸಿನ ಮರ ಐತೆ. ಲೆಸನ್ ಇರ್ಲಿಲ್ವಾ? ರಮ್ಯಾ ಕಿತ್ಕೊಡು. ರಮ್ಯಾ ಎಲ್ಲೈತೆ ಅಲ್ಲಿ ಹುಂಚೆ ಮರ. ಫೋನು ಅಷ್ಟೇ ಹಲಸಿನಕಾಯಿ ವರ್ಷಿಣಿ ಹೇಳ್ತಿದ್ದಾಳೆ ಹಲಸಿನಕಾಯಿ ಮಾಡ್ಬೇಕಂತೆ. ನೋಡಿ ಹಲಸಿನಕಾಯಿ ಮಾಡಿದೆ ವರ್ಷಿಣಿ. ಆಮೇಲೆ ಸಾಂಬಾರು ಮಾಡ್ತಾರೆ ಅಷ್ಟೇ. ಈ ನಾರದೆಲ್ಲ ತೆಗೆದ್ಬಿಟ್ಟು ಗೊತ್ತದು ಕಾಯಿ ಕಣೆ ಇದು. ಕಾಯಿ ಕವನೆ ಹುಳಿ ಐತೆ. ಅಶಿತಾ ವಾಟ್ ಕಿತ್ಕೋ. ಕಾಣಿಸಲ್ಲ, ಸಿಗಲ್ಲ ನನಗೆ. ಒಂಚ್ ಕಿತ್ಕೊಡ್ರೆ ಕಾಯಿನಾ ಅಣ್ಣ? ಇಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ? ನಂಗೆ ಬೇಕು. ಇದು ಅಷ್ಟೇ, ಇದು ಅದೇ ತಾನೇ ಗಾಯ್ಸ್. ಹುಣಸೆಕಾಯಿ ನೋಡಿ, ದ್ವಾರಣ್ಸೆ ಯಮ್. ಇದೊಂಚೂರು ಕಿತ್ಕೊಡು. ಕಿತ್ಕೊಂಬಿಡು, ಕಟ್ಕೊಂಬಿಡು. ಇಟ್ಕೊ ಇದನ್ನ. ಅಯ್ಯೋ, ನಾನು ಏನು ಅನ್ಕೊಂಡಿಲ್ವಾ? ಬೇಡವಾ? ಸಾಕಾ? ಚೆನ್ನಾಯ್ತಾ? ಚೆನ್ನಾಗಿರುತ್ತೆ ಹಣ್ಣು. ಇದು ಅರ್ಧ ಹಣ್ಣು ಅರ್ಧ ತೆಗಿತೀನಿ. ಇದು ಅರ್ಧ ಕಾಯಿ. ಯಾರಿಗೆಲ್ಲ ಈ ಲೆಸನ್ ಇತ್ತು ದ್ವಾರ ಹುಣಸೆದು? ನನಗೂ ಇತ್ತು. ಹುಷಾರೇ. ಹಿಂಗೆ ಹಿಂಗ್ ಮಾಡು. ಅಷ್ಟೇ ಪೋಸ್ ಹೇಳ್ಕೊಟ್ಟಿದ್ದು ಯಾರು ಕೇಳು? ಯಾರು? ವರ್ಷಿಣಿ. ರಮ್ಯಾನಾ? ಇನ್ನೊಂದ್ಸಲಿ ಹೇಳ್ಕೊಡು ರಮ್ಯಾ. ನಡೀತಾ ಇದೆ ಗಾಯ್ಸ್. ಇವ್ರು ಯಾರು ಹೇಳಿ? ಅದೇ ನನಗೆ ನೆನೆಸ್ತಾರಲ್ಲ ಯಾವಾಗಲೂ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಅವರೇ. ರಮ್ಯಾ ಏನು ನೋಡ್ತಿದ್ಯಾ? ನಾಚ್ಕೊಂಡು ಹೋಗ್ತಾ ಇದೆಯಾ? ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಒಂದು ರೀಲ್ ಶೂಟ್ ಅಂತೆ ನಮ್ಮ ಅನುಷಾ ಮೇಡಮ್ ಅವ್ರಿಗೆ. ಆಮೇಲೆ ಏನು ಮಾಡೋದು ನೋಡೋದು. ತೆಗೆಸ್ಕೊಳ್ರಿ. ಫೋಟೋಶೂಟ್ ನಡೀತಾ ಇದೆ ಗಾಯ್ಸ್. ಇಲ್ಲಿ ಇನ್ನೊಂದು ಕಪಲ್ ಬಂದರು. ಅವಾಗಲೇ ಈ ಎರಡು ಕಪಲ್ ತೆಗೆಸ್ಕೊಂಡ್ರು. ಇವಾಗ ಇವ್ರ ಕಪಲ್ ತೆಗೆಸ್ಕೊಂತಿದ್ರು. ಮುಗೀತು ಬಾ. ಒಂದು ಚೆನ್ನಾಗಿರೋ ರೀಲ್ಸ್ ಪೋಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ ಗೈಸ್. ಬಾವಿಗೊಂದು ಬಾಯ್ ಹೇಳಿ ಹೋಗೋಣ ಮುಂದೆ. ಚಂದ ಇದೆ ಬಾವಿಗೊಂದು ಬಾಯ್ ಹೇಳೋಣ. ಪ್ರಾಬಬ್ಲಿ ಬೋರ್ ನೀರು ಅನಿಸುತ್ತೆ ಗೈಸ್. ಇದು ಎಷ್ಟು ಚೆನ್ನಾಗುತ್ತೆ. ಏನು ನೀರಿದು? ಬಾವಿ ನೀರಂತೆ ಗೈಸ್ ಇದು. ಇಲ್ಲೇ ಚೆನ್ನಾಗಿ ಬರ್ತೈತೆ, ಇಲ್ಲಿಂದ ತೆಗಿಯೋದೇನೆ. ಸೊ ಇದು ಬಂದುಬಿಟ್ಟು ನಾವು ರೀಲ್ ಶೂಟ್ ಮಾಡುವಾಗ ಬಿಹೈಂಡ್ ದ ಸೀನ್ ಅಂತ ನನ್ನ ಫ್ರೆಂಡ್ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು. ನಾವೆಲ್ಲ ಅಲ್ಲಿ ರೀಲ್ಸ್ಗೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ನೋಡಿಕೊಂಡು ಶೂಟ್ ಮಾಡ್ತಾ ಇದ್ವಿ. ಸೊ ಇದು ಆ ಟೈಮ್. ಯಾರು ಕೊಟ್ಟಿದ್ದು ನಿಂಗೆ ಹೂವು?
ನನ್ನ ಮೇಲೆ ಲವ್ ಕವನ. ಇದರಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ನೆಕ್ಟರ್ ಇದು ಬರುತ್ತೆ ಇದರಲ್ಲಿ, ಹನಿ ಹಿಂಗೆ ಮಾಡ್ಕೊಂಡು ಬಾಯೊಳಗೆ ಹಾಕೊಂತಾರೆ ತಾನೆ. ನೀವೆಲ್ಲ ಮಾಡಲ್ವಾ? ಫೈನಲಿ ಇಷ್ಟೊಂದು ಮಾಡಿ ಒಂದೇನದು ರೀಲ್ಸ್ ಶೂಟ್ ಮಾಡಿದ್ದೀವಿ. ನೋಡೋಣ ಹೆಂಗೆ ಬಂದಿರುತ್ತೆ. ಎಡಿಟ್ ಮಾಡಿಬಿಟ್ಟು ಸ್ಟೋರಿಗೆ ಹಾಕ್ತೀನಿ. ನಂದು ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳಿ. ಸ್ಟೋರಿಗೆ ಹಾಕ್ತೀವಿ ಎಡಿಟ್ ಮಾಡಿಬಿಟ್ಟು, ಎಲ್ಲರೂ ನೋಡಿ ಫಾಲೋ ಮಾಡಿ. ಆ್ಯಂಡ್ ರಮ್ಯಾ ಯಾವುದೋ ಟೆನ್ಷನಲ್ಲಿ ಇದ್ದಾರಂತೆ, ಕೇಳೋಣ. ಏನಾಯ್ತು ರಮ್ಯಾ? ಇಂಟರ್ನ್ಶಿಪ್ ಟೆನ್ಷನ್ ಅಲ್ಲಿ ಇದ್ದಾಳೆ ಪಾಪ ರಮ್ಯಾ. ಇಂಟರ್ನ್ಶಿಪ್ ನೀವು ಯಾವ ಕಡೆ ಹೋಗ್ಬೇಕು ಅಂತ ಹೆಂಗೆ ಇಲ್ಲ. ಇವಾಗ ತೋಟದ ಮುಗೀತು, ಮನೆಗೆ ಹೋಗ್ಬಿಟ್ಟು ಚಂದ ನೀರು ಕುಡಿದ್ಬಿಟ್ಟು ಮುಖ ತೊಳ್ಕೊಂಡು ಹೊಡೆದು. ವೆಲ್ಕಮ್ ಕವನ. ಹೆಂಗನ್ಸ್ತು ಕೀರ್ತಿ ಅವರು ತೋಟ? ರಮ್ಯಾ ನಿಂಗೆ ಸುಸ್ತಾಯ್ತಾ? ಬಿಸಿಲು ಇದಕ್ಕೆ ಚೆನ್ನಾಗಿ ಬಂದಿದೆ. ಹೆಂಗನ್ಸ್ತು? ಅಪ್ಪ ಶೆಕೆ ಕೀರ್ತಿ ನಿಮ್ಮ ಹೊಲದಲ್ಲಿ ಒಂದು AC ಹಾಕ್ಸು. ವೆಲ್ಕಮ್ ವರ್ಷಿಣಿ. ತೋಟ ನೋಡಿ ಎಷ್ಟು ಜನ ಕೂತಿದ್ದೀವಿ. 1 2 ಇದೇ ತಿರುಗಿಸು. ರಮ್ಯನ್ ತೋರಿಸ್ತೀನಿ. ಒಂದು ಆಟೋದಲ್ಲಿ 8 ಮೆಂಬರ್ಸ್. ಕವನ ರಮ್ಯಾ ಇದ್ದೀವಿ ಗೈಸ್. ಯಾರ್ದು ಇದು? ಇಷ್ಟ ತನಕ ಬೆಟ್ಟ ಹತ್ತಿ ಇವಾಗ ಇಳಿದಿದ್ದೀವಿ ಅಂತ ಸ್ಟಾರ್ಟ್ ಮಾಡೋಳು. ನಡೀರಿ ಗೈಸ್. ಇದು ಮಧುಗಿರಿ ಬೆಟ್ಟ. ಆ್ಯಕ್ಚುಲಿ ನಾವು ಫುಲ್ ಹತ್ತಕ್ಕಾಗಲಿಲ್ಲ, ತುಂಬ ಬಿಸಿಲಿದೆ. ನಾನು ನಿಮಗೆ ಹೇಳ್ದಂಗೆ ಒಂದು ಫೋಟೋ ಬೇಕಿತ್ತು. ಸೊ ಫೋಟೋ ತೊಗೊಂಡ್ವಿ. ವರ್ಷಿಣಿದೆಲ್ಲ ಬ್ಯೂಟಿಫುಲ್ಲಾಗಿ ಬಂದಿದೆ ಫೋಟೋ. ಅನುಷಾದಂತೂ ಸಿಂಗಲ್ ಫೋಟೋಸ್ ಆಬ್ವಿಯಸ್ಲಿ ಎಲ್ಲೋದ್ರೂ ಇರುತ್ತೆ. ಸೊ ಅದೇ ಬೆಟ್ಟದ ಪೀಕ್. ಇದು ಬಂದು ದೇವಸ್ಥಾನ. ಮೇಲೆ ದೇವಸ್ಥಾನ ಇದೆಯಲ್ವ ಗೊತ್ತಿಲ್ಲ. ಇನ್ನೊಂದು ದಿನ ಬರಬೇಕು ಗೈಸ್. ಹತ್ತಕ್ಕಂತಾನೆ ಇನ್ನೊಂದು ದಿನ ಬರಬೇಕು. ಬೆಟ್ಟ ಹತ್ತಕ್ಕಂತಾನೆ. ಸೊ ಬೆಟ್ಟ ಹತ್ತಕ್ಕಂತ ಬಂದರೆ ಅದೇ ಬೆಳಗ್ಗಿನ ಜಾವ ಬಂದರೆ ನೀಟಾಗಿ ಹತ್ಬಿಟ್ಟು ಹೋಗ್ಬೋದು. ಬಟ್ ತುಂಬ ಕಷ್ಟ ಅಂತ ಈ ಬೆಟ್ಟ. ಮೋನೋಲಿಥಿಕ್ ಹಿಲ್ ಅಂತ ಕೇಳಿರ್ತೀರಲ್ಲ. ಸೊ ಅದೇ ಇದೆ ಮಧುಗಿರಿ ಬೆಟ್ಟ. ಕ್ಯಾಚ್ ಅಂದ್ರೆ ಬಸ್ ಸಿಗಲ್ಲ. ಗೈಸ್ ಇವಾಗ ತುಮಕೂರು ಬಸ್ಗೆ ಹುಡುಕ್ತಾ ವರ್ಷಿಣಿ ಮುಂದಕ್ಕೆ ಇವಾಗ ತುಮಕೂರ್ಗೆ ಹೋಗ್ತಾ ಅಲ್ಲಿ ಹೋದ್ಮೇಲೆ ಸಿಗುವ. ಗೈಸ್ ನಾವಿವತ್ತು ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಫುಲ್ ಜಾತ್ರೆ ನಡೀತಿದೆ. ಯಾಕೆ ಹೊರಡೋಗ್ತಿದ್ದೀರಾ ಅಷ್ಟು ಮುಂದಕ್ಕೆ? ಗೈಸ್ ನಮ್ಮ ಫ್ರೆಂಡ್ಸ್ ಎಲ್ಲ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡ್ತಿದ್ದೀರಾ? ಬೇಡವಾ? ನಂಗೆ ಬೇಡ. ಫುಲ್ಲು ಗೈಸ್ ಇವಾಗ ಸಿದ್ಧಗಂಗಾ ಮಠ ಒಳಗೆ ಬಂದಿದ್ದೀವಿ. ಮಕ್ಕಳನ್ನೆಲ್ಲ ಕೂರಿಸಿದ್ದಾರೆ. ಏನಕ್ಕೆ ಅಂತ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ನೋಡೋಣ. ಕೇಳೋಕ್ಕಾಗಲ್ಲ. ಇದೇ ಫಸ್ಟ್ ಟೈಮ್ ನಾನು ಸಿದ್ಧಗಂಗಾ ಮಠಕ್ಕೆ ಬರ್ತಾ ಇರೋದು. ಸೊ ನೋಡೋಣ. ಜನ ಇದ್ದಾರೆ ಗೈಸ್. ಎಷ್ಟು ಜನ ಇದ್ದಾರೆ. ಇದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ, ಬಟ್ ಇಲ್ಲೆಲ್ಲ ತುಂಬ ಜನ ಇದ್ದಾರೆ.
ಸೊ ಇಲ್ಲಿ ತಿರುಗ್ತಿರೋ ಜೈಂಟ್ ವೀಲ್ ಬಂದುಬಿಟ್ಟು ಎಕ್ಸಿಬಿಷನ್ ಹಾಲ್ ಒಳಗೆ ನಡೀತಿರೋದು ಅದೆಲ್ಲ. ಆ್ಯಂಡ್ ಇಲ್ಲೆಲ್ಲ ತುಂಬ ಲೈಕ್ ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ಡೇ ಅನಿಸುತ್ತೆ ಪ್ರಾಬಬ್ಲಿ, ನನಗೂ ಅಷ್ಟು ಅವೇರ್ನೆಸ್ ಇಲ್ಲ. ಸೊ ಅದಕ್ಕೋಸ್ಕರ ಜನ ಸ್ವಲ್ಪ ಕಡಿಮೆ ಇದ್ದಾರೆ, ಬಿಟ್ಟರೆ ಸಂಜೆ ಮೇಲೆ ಇನ್ನೂ ಜಾಸ್ತಿ ಆಗ್ತಾರಂತೆ. ಆ್ಯಂಡ್ ಎಷ್ಟು ಮಕ್ಕಳು ಅಂದರೆ ಅಷ್ಟು ಡಿಸಿಪ್ಲಿನ್ ಇತ್ತು. ಆ್ಯಂಡ್ ಇಲ್ಲಿ ನಾವು ಬಜ್ಜಿ ತಿಂದ್ವಿ, ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಖಾರವಾಗಿತ್ತು, ಲೈಕ್ ದಾವಣಗೆರೆ ಸ್ಟೈಲ್ ಗಿರ್ಮಿಟ್ ಮತ್ತು ಬಜ್ಜಿ ಅಂತ ಕೊಟ್ಟರು. ಇದೇ ಶಾಪ್ ನೋಡಿ, ನಾವು ಇದು ಎಕ್ಸಿಬಿಷನ್ ನಡೆಯುತ್ತಲ್ಲ ಅದ್ರ ಆಪೋಸಿಟಲ್ಲೇ ಬರುತ್ತೆ ಈ ಶಾಪಲ್ಲೇ ನಾವು ತಿಂದಿದ್ದು. 50 ರೂಪೀಸ್ಗೆ 1 ಪ್ಲೇಟ್ ಅಂತ ಕೊಟ್ಟರು, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬಜ್ಜಿ ಎಲ್ಲ ತಿಂದು ಹಾಗೆ ನಾವು ಮುಂದೆ ಹೋದ್ವಿ. ಬಸ್ ಸ್ಟಾಪ್ ಹುಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೇನು ಸ್ಪೆಷಲ್ ಅಂದರೆ ಜನ ಹೈವೇ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ನನಗೆ ನೋಡಿ ಶಾಕ್ ಆಯಿತು, ಅದು ಹೈವೇ ಅಲ್ವಾ, ಹೈವೇ ಮೇಲೆ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಇಲ್ಲೆಲ್ಲ ಅವರು ನಮಗೆ ರೂಟ್ ಹೇಳಿದ್ದೆ ಹಾಗೆ ಹೈವೇ ಮೇಲೆ ಹೋಗಬೇಕು ಅಂತ. ಸೊ ನಾವು ಹಂಗೆ ಅದ್ರ ಮೇಲೆ ಹೋಗ್ತಾಯಿದ್ವಿ. ಕೆಳಗಡೆ ರೈಲ್ವೆ ಟ್ರ್ಯಾಕ್ ಇತ್ತು, ಸೊ ಅಲ್ಲಿ ಟ್ರೈನ್ ಪಾಸ್ ಆಯಿತು. ಆ್ಯಂಡ್ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.